ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಮಕ್ಕಳಿಬ್ಬರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಜ್ಜ ಅಜ್ಜಿ ಜೊತೆ ಸ್ವಲ್ಪ ಮಕ್ಕಳು ಟೈಮ್ ಸ್ಪೆಂಡ್ ಮಾಡಲಿ, ಮತ್ತು ನಮ್ಮ ಯಜಮಾನ್ರಿಗೆ ಬಹಳ ಮುಖ್ಯವಾದ ಕೆಲಸ ಇತ್ತು ಡೆಲ್ಲಿಯಲ್ಲಿ. ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಅವರೂ ಸಹ ಅವ್ರ ತಂದೆ ತಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೋಗ್ತಾ ಇದ್ದಾರೆ. ನನ್ನ ಚಿಕ್ಕ ಮಗನಿಗೆ ಇದೇ ಮೊದಲನೇ ಬಾರಿಯ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನ್ನನ್ನು ಬಿಟ್ಬಿಟ್ಟು ಮೊದಲನೇ ಬಾರಿ ಅವನು ಟ್ರಾವೆಲ್ ಮಾಡ್ತಾ ಇರೋದು ಅವ್ರ ತಂದೆ ಜೊತೆ. ಆದ್ರೂ ಫಾರ್ ದ ಫಸ್ಟ್ ಟೈಮ್ ಅವನು ಈ ಥರ ನನ್ನನ್ನು ಬಿಟ್ಬಿಟ್ಟು ಟ್ರಾವೆಲ್ ಮಾಡೋದು. ಒಂಥರ ನರ್ವಸ್ನೆಸ್ ಇತ್ತು, ಒಂಥರ ಎಂಗ್ಸೈಟಿ ಇತ್ತು, ಹೇಗೆ ಮ್ಯಾನೇಜ್ ಮಾಡ್ತಾನೋ ಏನೋ ಅಂತ ಹೇಳಿಬಿಟ್ಟು. ನಮ್ಮ ಯಜಮಾನ್ರಿಗೂ ಒಂಥರ ಭಯ ಆಗುತ್ತೆ, ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಟ್ರಾವೆಲಿಂಗಲ್ಲಿ. ಸೊ ಅದಕ್ಕೆ ಎಲ್ಲಿಗೋದ್ರೂ ಅವ್ರು ಕರ್ಕೊಂಡು ಹೋಗಲ್ಲ. ನಾನು ಎಷ್ಟೇ ಹೇಳಿದ್ರು ಡೆಲ್ಲಿಗೆ ಕರ್ಕೊಂಡು ಹೋಗು, ಒಂದೆರಡು ದಿವಸ ಇದ್ಬಿಟ್ಟು ಬರಲಿ ಅಂತ ಹೇಳಿದ್ರು ಕರ್ಕೊಂಡು ಹೋಗಲ್ಲ. ಬಟ್ ಈ ಸಲ ಸರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವರು ಓಕೆ ಅಂದಮೇಲೆ ನನಗೊಂಥರ ನರ್ವಸ್ನೆಸ್ ಶುರು ಆಯಿತು. ಅಯ್ಯೋ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಏನೋ, ಹೊಟ್ಟೆ ತುಂಬ ತಿನ್ನಿಸ್ತಾರೋ ಇಲ್ವೋ. ಅವ್ನಿಗೆ ನಾನು ಇಲ್ದಿರ ನಿದ್ದೆ ಬರಲ್ಲ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ಯಾವ ಬೆಡ್ರೂಮಲ್ಲಿ ಮಲ್ಕೊತೀನೋ ಅದೇ ಬೆಡ್ರೂಮಲ್ಲಿನೇ ನನ್ನ ಚಿಕ್ಕ ಮಗ ಮಲ್ಕೊಳ್ಳೋದು. ನಾನು ಇಲ್ಲ ಅಂತ ಅಂದರೆ ಅವ್ನ ಪಕ್ಕದಲ್ಲಿ ಅವ್ನಿಗೆ ನಿದ್ದೆನೇ ಬರಲ್ಲ, ಆಡ್ತಾ ಇರ್ತಾನೆ ಹಂಗೂ ಹಿಂಗೂ. ನಾನು ಅವ್ನ ಪಕ್ಕದಲ್ಲಿ ಮಲ್ಕೊಂಡಾಗ ಮಾತ್ರನೇ ಅವನು ತುಂಬ ಚೆನ್ನಾಗಿ ಡೀಪಾಗಿ ನಿದ್ದೆ ಮಾಡೋದು. ಸೊ ಇವಾಗ ನಾನು ಇಲ್ದಿರ ಅವ್ನು ಹೆಂಗೆ ನಿದ್ದೆ ಮಾಡ್ತಾನೆ. ನಮ್ಮ ಯಜಮಾನ್ರು ಅವ್ನಿಗೆ ಟೈಮ್ ಕೊಡ್ತಾರೋ ಇಲ್ವೋ ಅನ್ನೋ ಥರ ಒಂಥರ ಫೀಲಿಂಗ್ ಇತ್ತು ಫ್ರೆಂಡ್ಸ್. ಬಟ್ ಎಲ್ಲನೂ ಮ್ಯಾನೇಜ್ ಮಾಡಿದ್ರು. ಸೊ ಟ್ರಾವೆಲ್ ಮಾಡ್ತಾ ಇರೋವಾಗಲೇ 10 ಸಲ ನನಗೆ ಕಾಲ್ ಮಾಡಿದ್ರು. ವೀಡಿಯೋ ಕಾಲ್ ಆಗಿರ್ಬೋದು, ನಾರ್ಮಲ್ ಕಾಲ್ ಆಗಿರ್ಬೋದು. 10 ಸಲ ನನಗೆ ಅಮ್ಮ ಐ ಮಿಸ್ ಯು, ಐ ಮಿಸ್ ಯು ಅಂತ ಹೇಳ್ದ. ನಾನು ಕೆಲವಷ್ಟು ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋಸನ್ನು ಸಹ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಬೆಳಗ್ಗೆ 7:40 ಅವ್ರಿಗೆ ಟ್ರೈನ್ ಇತ್ತು ಚಂಡೀಗಢ ರೈಲ್ವೆ ಸ್ಟೇಷನ್ನಿಂದ. ಸೊ ಅದಕ್ಕೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗಲಿ, ಟ್ರೈನಲ್ಲಿ ಹೋಗ್ತಾ ಇರೋ ಕಾರಣದಿಂದ ಕೆಲವಷ್ಟು ತಿಂಡಿಗಳನ್ನೂ ಸಹ ನಾನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡಿ ಅಂತ ಹೇಳಿಬಿಟ್ಟು. ಚಿಕ್ಕವನಿಗೆ ತಾವರೆ ಹೂವಿನ ಬೀಜ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದನ್ನು ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ. ಆರಾಮಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ತಿನ್ಕೊ ಅಂತ ಹೇಳಿಬಿಟ್ಟು. ಅದಲ್ದಿರ ಪೂರೀಸ್ ಆಗಿರ್ಬೋದು, ಆಲೂಗಡ್ಡೆ ಸಾರಾಗಿರ್ಬೋದು, ಮತ್ತು ಚಿಪ್ಸು, ಬಿಸ್ಕುಟ್ಸು, ನಿಂಬೆ ರಸ ಮತ್ತು ಟೀ ಇವನ್ನೆಲ್ಲನೂ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ. ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡಿ, ನನ್ನನ್ನು ತುಂಬ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿ. ಟು ಬಿ ವೆರಿ ಆನೆಸ್ಟ್, ನನ್ನ ಇಬ್ಬರು ಮಕ್ಕಳು ನನ್ನನ್ನು ತುಂಬ ಮಿಸ್ ಮಾಡ್ಕೊತಾರೆ ಫ್ರೆಂಡ್ಸ್. ನಾನು ತುಂಬ ನೋಟಿಸ್ ಮಾಡಿದ್ದೀನಿ. ಮನೇಲಿರೋವಾಗ ಅವರು ಅಷ್ಟು ಎಕ್ಸ್ಪ್ರೆಸ್ ಮಾಡದೇ ಇದ್ರೇನು, ಸ್ಪೆಷಲಿ ದೊಡ್ಡವನು ಈ ಥರ ಟ್ರಾವೆಲ್ ಮಾಡಿದಾಗಲೆಲ್ಲನೂ ಅವನು ಒಂದೊಂದು ಮಾತು ನನ್ನ ಜೊತೆ ಶೇರ್ ಮಾಡ್ಕೊತಾನೆ. ಅದರಿಂದ ನನಗೆ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಬೆಳೆಸಿದ್ದೀನಿ. ನನ್ನನ್ನು ಟ್ರಸ್ಟ್ ಮಾಡಿಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತಾರೆ, ಒಂದನ್ನು ಬಿಡಲ್ಲ. ಟ್ರೈನಲ್ಲಿ ಅವರ ಜರ್ನಿಯ ಬಗ್ಗೆ ಆಗಿರ್ಬೋದು, ಡೆಲ್ಲಿಗೆ ರೀಚ್ ಆದಮೇಲೆ ಅಲ್ಲಿ ಏನೇನಾಯಿತು, ಮನೆಗೆ ಹೋದ್ಮೇಲೆ ಅಲ್ಲಿ ಏನೇನಾಯಿತು, ನಮ್ಮ ಯಜಮಾನ್ರು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಅವ್ರ ಅಜ್ಜ ಅಜ್ಜಿ ಹೇಗೆ ಅವ್ರನ್ನ ಟ್ರೀಟ್ ಮಾಡಿದ್ರು, ಮಕ್ಳಿಗೋಸ್ಕರ ಅಜ್ಜಿ ಸ್ಪೆಷಲಾಗಿ ಏನನ್ನು ಪ್ರಿಪೇರ್ ಮಾಡಿದ್ರು, ಯಾವ ರೀತಿ ಅವರು ಪೂರ್ತಿ ದಿನ ಟೈಮ್ ಸ್ಪೆಂಡ್ ಮಾಡಿದ್ರು, ಮತ್ತು ನಮ್ಮ ನಾದಿನಿ ಮನೆಗೂ ಹೋಗಿದ್ರಂತೆ. ಅಲ್ಲಿ ಕಸಿನ್ ಬ್ರದರ್ ಜೊತೆ ಏನೇನು ಮಾಡಿದ್ರು, ನಾದಿನಿ ಏನೇನು ಪ್ರಿಪೇರ್ ಮಾಡಿದ್ಲು, ಅದೆಲ್ಲನೂ ತುಂಬ ಎಕ್ಸೈಟ್ಮೆಂಟಿಂದ, ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದ ನನಗೆ ಕಾಲ್ ಮಾಡಿ ಎಲ್ಲವನ್ನೂ ಅಪ್ಡೇಟ್ ಮಾಡ್ತಿದ್ರು ಫ್ರೆಂಡ್ಸ್. ಅವರ ಖುಷಿಯಲ್ಲಿ ನನ್ನನ್ನು ಸಹ ಭಾಗಿ ಮಾಡಿದ್ರು. ಸೊ ಈ ಒಂದು ಮೂಮೆಂಟಮ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋವಾಗ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೆ. ಯಾಕೆ ಅಂತ ಅಂದರೆ, ನಮ್ಮ ಮಕ್ಕಳು ದೂರ ಹೋದ್ರೂ ಸಹ ನನ್ನನ್ನು ನೆನೆಸ್ಕೊಂಡು ಎಲ್ಲವನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ನ ನಾನು ಬಿಲ್ಡ್ ಮಾಡೋದಕ್ಕೆ ಎಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿದೆ. ಅದಕ್ಕೆ ಪ್ರತಿಫಲ ದೇವ್ರು ನನಗೆ ಕೊಟ್ಟಿದ್ದಾರೆ ಅನ್ನೋ ಒಂಥರ ಫೀಲಿಂಗ್ ಬಂತು ಫ್ರೆಂಡ್ಸ್. ಮಕ್ಕಳಿಗೆ ಟೈಮ್ ಕೊಡ್ದಿರಾ, ಮಕ್ಕಳ ಜೊತೆ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ದಿರಾ, ನಮ್ಮ ಮಕ್ಕಳು ಸರಿ ಇಲ್ಲ, ನನ್ನ ಮಾತು ಕೇಳಲ್ಲ ಅಂತ ತುಂಬ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಅದ್ರ ಬಗ್ಗೆ ವಿವರವಾಗಿ ನಾನು ವ್ಲಾಗಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಮನೆಯಲ್ಲೇ ಬೆಳೆಸಿದ್ದೆ ಅಂತ ಒಂದು ಕಾಮೆಂಟ್ ಮೂಲಕ ಪ್ರಶ್ನೆ ಬಂದಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. 3 ಸ್ಪೂನಷ್ಟು ಕೊತ್ತಂಬರಿ ಬೀಜನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಓವರ್ನೈಟ್. ಇವಾಗ ಅದೇ ನೆನೆದಿರುವ ಬೀಜಗಳನ್ನ ನೀರಿನ ಸಮೇತ ಈ ಒಂದು ಸಾಯಿಲಲ್ಲಿ ಹಾಕಿಬಿಟ್ಟು ಈವನ್ ಆಗಿ ಸ್ಪ್ರೆಡ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಇವಾಗ ಬಿಡ್ತಾ ಇದ್ದೀನಿ. ಈ ಒಂದು ಸಾಯಿಲಲ್ಲಿ ಮೊದಲು ಬೇರೆ ಒಂದು ಪ್ಲ್ಯಾಂಟ್ ಇತ್ತು. ಇವಾಗ ವಿಂಟರ್ ಸೀಸನ್ ಶುರು ಆಗಿರೋ ಕಾರಣದಿಂದ ಆ ಒಂದು ಪ್ಲ್ಯಾಂಟ್ ಡ್ರೈ ಆಗಿತ್ತು. ಸೊ ಆ ಡ್ರೈ ಆಗಿರುವ ಪ್ಲ್ಯಾಂಟ್ನ ತೆಗೆದುಬಿಟ್ಟು ಅದೇ ಒಂದು ಸಾಯಿಲಲ್ಲಿನೇ ನಾನು ಈ ಬೀಜಗಳನ್ನ ಸೇರಿಸಿದ್ದೀನಿ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಈ ಒಂದು ಆರ್ಗ್ಯಾನಿಕ್ ಕೊತ್ತಂಬರಿ ಸೊಪ್ಪು ನಾನು ಮನೆಯಲ್ಲಿ ಬೆಳೆಸಿದ್ದು.
ಮೊದಲನೇ ಬಾರಿ ಹೊಸದಾಗಿ ನಾವೇನಾದರೂ ಪ್ರಯತ್ನ ಪಡ್ತಿದ್ದಾಗ ಕನ್ಫ್ಯೂಷನ್ ಇರುತ್ತೆ. ಅಯ್ಯೋ! ಹೇಗೆ ಮಾಡ್ತೀವೋ ಏನೋ, ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಥರ ಕನ್ಫ್ಯೂಷನ್ ಇರುತ್ತೆ, ಡೌಟ್ ಇರುತ್ತೆ. ಸೊ, ಅದೇ ರೀತಿನೇ ನನಗೂ ಸಹ ಇತ್ತು. ಈ ದೊಡ್ಡ ಮೆಣಸಿನ್ಕಾಯಿ ಪಿಕಲ್ ಮಾಡೋದಕ್ಕಿಂತ ಮುಂಚೆ. ಬಟ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಷ್ಟು ಈಸಿನಾ ಅಂತ ಅನ್ನಿಸ್ತು. ತುಂಬ ಈಸಿಯಾಗಿ ಇನ್ಸ್ಟೆಂಟ್ ಮೆಣಸಿನ್ಕಾಯಿ ಪಿಕಲ್ ಮಾಡಿದೆ. ಸ್ವಲ್ಪ ಓಂಕಾಳು, ಮೆಂತ್ಯೆ, ಮೆಣಸು, ಜೀರಿಗೆ, ಸಾಸಿವೆ, ಸಾಂಫ್, ಕೊತ್ತಂಬರಿ ಬೀಜ, ಮತ್ತು ಏನಪ್ಪ ಒಣಗಿದ ಮೆಣಸಿನ್ಕಾಯಿ ಇವನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಫೈನಾಗಿ ಪೌಡರ್ ಮಾಡಿಕೊಂಡೆ. ನಂತರ ಕಡಾಯಿಯಲ್ಲಿ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆನ ಹಾಕಿಬಿಟ್ಟು ಬಿಸಿ ಆಗೋವರೆಗೂ ಕಾಯಿಸಿ ಸ್ಟವ್ ಆಫ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಮಸಾಲೆನೂ ಸಹ ಎಣ್ಣೆಯಲ್ಲಿ ಹಾಕಿ ದೊಡ್ಡ ಮೆಣಸಿನ್ಕಾಯಿನ ಸ್ಲೈಸ್ ಮಾಡಿಕೊಂಡು ಅಂದರೆ ಅರ್ಧ ಭಾಗದಲ್ಲಿ ಕಟ್ ಮಾಡಿಬಿಟ್ಟು ಮಸಾಲೆಯಲ್ಲಿ ಸೇರಿಸಿದ್ದೀನಿ. ಇವಾಗ ಮಸಾಲೆ ಎಲ್ಲನೂ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ ಒಂದು 2 ದೊಡ್ಡ ಸೈಜಷ್ಟು ನಿಂಬೆ ರಸನ ತಗೊಂಡಿದ್ದೀನಿ. ಉಪ್ಪಿನಕಾಯಲ್ಲಿ ಎಷ್ಟು ಹುಳಿ ಇರುತ್ತೋ ಅಷ್ಟೇ ಟೇಸ್ಟ್‌ನೂ ಎನ್ಹಾನ್ಸ್ ಆಗುತ್ತೆ. ನಾನು 2 ಮೀಡಿಯಮ್ ಸೈಜು ನಿಂಬೆ ಹಣ್ಣಿನ ರಸವನ್ನು ಸೇರಿಸಿದ್ದೀನಿ. 3 ಹಾಕಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಸೂಪರಾಗಿರುತ್ತೆ. ನಾನು ಮೊದಲನೇ ಬಾರಿ ಪ್ರಯತ್ನ ಪಟ್ಟಾಗ 2 ಸೇರಿಸಿದ್ದು. ಇದ್ರದ್ದೂ ಸಹ ಟೇಸ್ಟು ಸೂಪರಾಗಿ ಬಂದಿತ್ತು. ಈ ಒಂದು ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಮಾಡಿದ ತಕ್ಷಣನೇ ತಿನ್ಬೋದು ಅಂತ ಹೇಳಿದ್ರು. ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಒಂದು 1 ಅವರ್ವರೆಗೂ ಬಿಸಿಲಲ್ಲಿ ಇಟ್ಬಿಟ್ಟು ನಂತರ ಬ್ಯಾಟಿಂಗ್ ಮಾಡಿದೆ. ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ले लो पानी ले लो। वाओ, वेरी गुड। पी लो। हाँ गई दिखा, पियो। क्या हुआ? घाव में करो। आप देखो अब ठंडा है। गाँव में बच द ಬಚ್ ಬಾಚ್. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಅವ್ರಿಗೆ ಒಳ್ಳೇದೇನು ಕೆಟ್ಟದ್ದೇನು ಏನು ಗೊತ್ತಿರಲ್ಲ. ನಾವು ಆ್ಯಸ್ ಎ ಪೇರೆಂಟ್ಸ್ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವೋ, ಅವ್ರ ಜೊತೆ ಹೇಗೆ ಮಾತಾಡ್ತೀವೋ, ಅವ್ರ ಜೊತೆ ಯಾವ್ದು ವಿಷಯಗಳ ಬಗ್ಗೆ ಮಾತಾಡ್ತೀವೋ, ಅವ್ರ ಕಣ್ಣುಗಳಿಗೆ ಏನು ತೋರಿಸ್ಬೇಕು ಅದನ್ನು ತೋರಿಸ್ತೀವೋ, ಅದ್ರ ಪ್ರಕಾರನೇ ಅವರೂ ಬೆಳೀತಾರೆ. ಅವರ ಒಂದು ಮಾನಸಿಕ ಮತ್ತು ಶಾರೀರಿಕ ಡೆವಲಪ್ಮೆಂಟೂ ಆಗುತ್ತೆ. ಸೊ, ಕೆಲವರಂತೂ ಪೇರೆಂಟ್ಸು ತುಂಬ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಮಕ್ಕಳು ಸರಿ ಇಲ್ಲ, ತುಂಬ ಬಾಯಿ ಅವ್ರಿಗೆ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಇದು ಮಾಡಲ್ಲ, ಅದು ಮಾಡಲ್ಲ, ಏನೇನೋ ಬಾಯಿಗೆ ಬಂದಿದ್ದೆಲ್ಲನೂ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲು ಅವ್ರದ್ದು ಲೈಫ್ ಸ್ಟೈಲ್, ಅವ್ರದ್ದು ಗ್ರಾಫ್ ನೋಡಿದಾಗ, ಅನಲೈಸ್ ಮಾಡಿದಾಗ ಅವ್ರು ಆ್ಯಸ್ ಎ ಪೇರೆಂಟ್ಸ್ ಏನು ಮಾಡ್ತಿದ್ರು, ಅವ್ರ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಿದ್ರು, ಅವ್ರಿಗೆ ಮಕ್ಕಳ ಬಗ್ಗೆ ಎಷ್ಟು ಆಸಕ್ತಿ ಇತ್ತು, ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಮಕ್ಕಳಿಗೋಸ್ಕರ ಎಷ್ಟು ಜೀವನವನ್ನು ತ್ಯಾಗ ಮಾಡಿದ್ರು, ಅವರ ಪರ್ಸನಲ್ ಕ್ಯಾರೆಕ್ಟರ್ ಹೇಗಿತ್ತು, ಮನೆಯಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಆಚೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಮಕ್ಕಳಿಗೆ ಇಷ್ಟ ಆಗದಿರೋ ಥರ ಅವ್ರು ಏನು ಮಾಡ್ತಿದ್ರು, ಮಕ್ಕಳಿಗೆ ಅವ್ರ ಮೇಲೆ ಏನಕ್ಕೆ ಅಷ್ಟು ಪ್ರೀತಿ ಇಲ್ಲ, ಇದನ್ನೆಲ್ಲನೂ ಅನಲೈಸ್ ಮಾಡಬೇಕಾಗಿ ಬರುತ್ತೆ. ನಾನಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ತೀರೋಗಿರುವ ನನ್ನ ಅಕ್ಕ ಇಲ್ಲಾಂದರೆ ತಂಗಿ ಆಗಿರ್ಬೋದು, ನಾವೆಲ್ಲರೂ ಒಟ್ಟಾಗಿ ಮನ್ಸು ಬಿಚ್ಚಿ ಮಾತಾಡುವಾಗ ನಮ್ಮ ಹತ್ರ ಒಂದು ಒಳ್ಳೆ ಮೆಮೊರೀಸೇ ಇರ್ತಿರ್ಲಿಲ್ಲ. ಯಾವಾಗ್ಲೂ ಏನಾದರೂ ಘಟನೆಗಳ ಬಗ್ಗೆನೇ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ. ಒಂದು ಒಳ್ಳೆ ಮೂಮೆಂಟಮ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ತಮ್ಮ ತಂದೆ ತಾಯಿ ಈ ಥರ ನೋಡಿದ್ರು, ಅವ್ರ ಬಗ್ಗೆ ಎಮೋಷ್ನಲ್ ಆಗೋದು, ಆ ಥರನೂ ನಾವು ಫೀಲೇ ಮಾಡ್ತಿರ್ಲಿಲ್ಲ. ಸೊ, ಅದು ನನ್ನಲ್ಲಿ ಇದೆ. ಆ ಒಂದು ಫೀಲಿಂಗು ಇನ್ನೂ ಇದೆ ಫ್ರೆಂಡ್ಸ್. ಇವಾಗ ನನಗೆ 43 ವಯಸ್ಸು. ಈ ಸ್ಟೇಜ್ ಆದ್ರೂ ಮಕ್ಕಳ ತಾಯಿ ಆಗಿಬಿಟ್ಟು ಇದನ್ನು ನಾನು ಇನ್ನೂ ಫೀಲ್ ಮಾಡ್ತೀನಿ. ನಮ್ಮ ಹತ್ರ ಏನು ಮೆಮೊರೀಸೇ ಇಲ್ಲ. ನಮ್ಮ ತಂದೆ ತಾಯಿ ನಮಗೇನು ಮಾಡಿಲ್ಲ. ಒಂದು ಪ್ರೀತಿ ವಾತ್ಸಲ್ಯ, ಮಕ್ಕಳಿಗೆ ಟೈಮ್ ಕೊಟ್ಬಿಟ್ಟು ಹೇಗೆ ಎಮೋಷ್ನಲ್ ಆಗಿ ಬಾಂಡನ್ನು ಕ್ರಿಯೇಟ್ ಮಾಡ್ತಾರೋ ಆ ಥರ ಏನೂ ಮಾಡಿಲ್ಲ. ಅವ್ರ ಬಗ್ಗೆ ನಾನು ಏನಕ್ಕೆ ಯೋಚನೆ ಮಾಡ್ತೀನಿ, ಅವ್ರ ಬಗ್ಗೆ ಏನಕ್ಕೆ ನಾನು ಫೀಲ್ ಮಾಡ್ತೀನಿ ಅಂತ ತುಂಬ ನಾನು ಒಬ್ಬಳೇ ಇರೋವಾಗ ಕೊರಗ್ತೀನಿ ಫ್ರೆಂಡ್ಸ್. ತುಂಬ ಸ್ಟ್ರಾಂಗಾಗಿ, ಕಾನ್ಫಿಡೆಂಟಾಗಿ ಜನಗಳ ಮುಂದೆ ನನ್ನನ್ನು ನಾನೇ ರಿಪ್ರೆಸೆಂಟ್ ಮಾಡ್ತೀನಿ. ನನ್ನ ಎಮೋಷ್ನಲ್ ಸೈಡ್‌ನ ಬಹಳಷ್ಟು ಜನ ನೋಟಿಸ್ ಮಾಡಲ್ಲ.
ತುಂಬ ಮೆಚುರಿಟಿಯಿಂದ ಅಬ್ಸರ್ವ್ ಮಾಡಿ ಪರ್ಸ್ನಾಲಿಟಿನ ಅರ್ಥ ಮಾಡಿಕೊಂಡು ನೋಡೋರಿಗೆ ಅರ್ಥ ಆಗಿಬಿಡುತ್ತೆ. ಶಿ ಈಸ್ ನಾಟ್ ದಟ್ ಸ್ಟ್ರಾಂಗ್, ಎಮೋಷ್ನಲಿ ವೀಕ್ ಇದ್ದಾಳೆ ಅಂತ ಹೇಳಿಬಿಟ್ಟು. ನನ್ನ ಗಂಡ ಮತ್ತು ಮಕ್ಳಿಬ್ರೂ ನನ್ನ ಎಮೋಷ್ನಲ್ ಸೈಡ್ನ 100% ಅರ್ಥ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾನು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಎಷ್ಟು ಕಂಫರ್ಟೇಬಲ್ ಆಗಿ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದೇ ರೀತಿಯೇ ನನ್ನ ಪರ್ಸ್ನಾಲಿಟಿನ ಅವ್ರು ಅರ್ಥ ಮಾಡ್ಕೊಂಡಿರೋ ಕಾರಣದಿಂದ ಅವ್ರೂ ಎಲ್ಲವನ್ನೂ ಟ್ರಾನ್ಸ್ಪರೆಂಟ್ ಆಗಿ ನನ್ನ ಜೊತೆ ಶೇರ್ ಮಾಡ್ಕೊತಾರೆ. ಇಟ್ಸ್ ಆಲ್ ಅಬೌಟ್ ಗಿವ್ ಆ್ಯಂಡ್ ಟೇಕ್. ನಾವು ಹೇಗೆ ಮಕ್ಳ ಹತ್ರ ಇರ್ತೀವೋ ಅದೇ ರೀತಿಯೇ ಮಕ್ಕಳು ನಮ್ಮ ಹತ್ರ ಇರ್ತಾರೆ, ಎಲ್ಲವನ್ನೂ ಶೇರ್ ಮಾಡ್ತಾರೆ. ನಮ್ಮ ಮಕ್ಕಳು ಸರಿ ಇಲ್ಲ, ನಮ್ಮ ಮಾತನ್ನ ಕೇಳೋದೇ ಇಲ್ಲ, ನಮ್ಮ ಜೀವನನ ನರ್ಕ ಮಾಡಿಬಿಟ್ಟಿದ್ದಾರೆ ಅಂತ ಯಾರ್ಯಾರು ತಂದೆ ತಾಯಿ ಮಕ್ಕಳ ಮೇಲೆ ಬ್ಲೇಮ್ ಮಾಡ್ತಾರೋ, ಕಂಪ್ಲೇಂಟ್ ಮಾಡ್ತಾರೋ ಅಂಥವ್ರು ಮೊದಲು ಅವರ ಪರ್ಸ್ನಾಲಿಟಿನ ಅರ್ಥ ಮಾಡಿಕೊಂಡು ಅವರು ಎಲ್ಲಿ ಎಡವಿದ್ದಾರೆ, ಏನು ತಪ್ಪು ಮಾಡ್ತಾ ಇದ್ದಾರೆ, ಏನಕ್ಕಾಗಿ ಮಕ್ಕಳು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅವರಲ್ಲಿ ಅವರೇ ಪ್ರಶ್ನೆ ಮಾಡ್ಕೊಂಡಾಗ ಉತ್ತರ ಸಿಕ್ಬಿಡುತ್ತೆ. ಸುಮ್ಮನೆ ಮಕ್ಕಳ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಅಲ್ವಾ? ನಾವು ಚೆನ್ನಾಗಿದ್ರೆ ಮಕ್ಳೂ ಸಹ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿಲ್ಲ ಅಂತ ಅಂದ್ರೇನೆ ಮಕ್ಳೂ ನಮ್ಮ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇಬ್ಬರು ಮಕ್ಕಳ ತಾಯಿಯಾಗಿ ಇದನ್ನು ನಾನು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ನಿಮ್ಮ ಜೊತೆನೂ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಗ್ಯಾಪ್ ಕೊಟ್ಬಿಟ್ಟು ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ನಮ್ಮ ಅಕ್ಕನ ಬಗ್ಗೆ, ತಂಗಿ ಬಗ್ಗೆ ಎಲ್ಲನೂ ತುಂಬ ಯೋಚನೆ ಬರ್ತಾನೇ ಇತ್ತು. ಸೊ ಎಮೋಷ್ನಲಿ ವೀಕ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ವ್ಲಾಗ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ವ್ಲಾಗ್ಸ್ನ ಕ್ಯಾಪ್ಚರ್ ಮಾಡಿದ್ರೂ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೆ ವ್ಲಾಗ್ಸ್ನ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ. ಐ ಹೋಪ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ಅಕ್ಕ, ತಂಗಿ, ನನ್ನ ತಮ್ಮ ಅವರೆಲ್ಲರೂ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಟ್ಟವಳು ಫ್ರೆಂಡ್ಸ್ ನಾನು. ಇವಾಗ ಅಕ್ಕ, ತಂಗಿ ಇಬ್ಬರೂ ಇಲ್ಲ. ನನ್ನ ತಮ್ಮ ಚೆನ್ನಾಗಿರಬೇಕು ಅಂತ ನಾನು ತುಂಬ ಡೀಪಾಗಿ ಯೋಚನೆ ಮಾಡ್ತೀನಿ. ನೀವು ನನ್ನ ತಮ್ಮನ ಬಗ್ಗೆ ಪ್ರೇ ಮಾಡಿ, ಅವನು ಯಾವಾಗಲೂ ಖುಷಿಯಾಗಿ ಹೆಲ್ದಿಯಾಗಿರಬೇಕು ಅಂತ ಹೇಳಿ ಅಷ್ಟೇ. ಪ್ಲೀಸ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಹೇಳ್ದಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್.